ಭವಿಷ್ಯ ಮಾಲಿಕ ಪುರಾಣವು 600 ವರ್ಷಗಳ ಹಿಂದೆಯೇ ಕರೋನಾ ವೈರಸ್ ಸಾಂಕ್ರಾಮಿಕ ರೋಗದ ಬಗ್ಗೆ ಜಗತ್ತಿಗೆ ತಿಳಿಸಿದ್ದ ಪುಸ್ತಕವಾಗಿದೆ. ಇದು ಜನವರಿ 1, 2024 ರಂದು ಜಪಾನ್ನಲ್ಲಿ ಸಂಭವಿಸಿದ ಭೂಕಂಪ ಮತ್ತು ಮುಂಬರುವ ಮೂರನೇ ಮಹಾಯುದ್ಧದ ಬಗ್ಗೆಯೂ ಹೇಳಿತ್ತು. ಅದು ಪರಮಾಣು ಯುದ್ಧವಾಗಿರುತ್ತದೆ. ಇದು ಮುಂಬರುವ ಭೂಕಂಪದ ಬಗ್ಗೆಯೂ ಹೇಳುತ್ತದೆ. ಅದು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಅನೇಕ ಪರ್ವತಗಳು ನದಿಗಳಾಗುತ್ತವೆ ಮತ್ತು ನದಿಗಳು ಪರ್ವತಗಳಾಗುತ್ತವೆ. ಅಂತಹ ಮಟ್ಟದ ನಾಶ ಇರುತ್ತದೆ. ಈ ಪುಸ್ತಕವು ಭವಿಷ್ಯದಲ್ಲಿ ಜಗತ್ತಿನಲ್ಲಿ ಏನಾಗಲಿದೆ ಎಂಬುದನ್ನು ಭವಿಷ್ಯಕ್ಕೆ ಹೇಳುತ್ತದೆ. ಭವಿಷ್ಯ ಮಾಲಿಕ ಪ್ರಕಾರ 2020 ರಿಂದ ಅಂತ್ಯವು ಈಗಾಗಲೇ ಪ್ರಾರಂಭವಾಗಿದೆ. ಈಗ ಮುಖ್ಯವಾದ ವಿಷಯವೆಂದರೆ ಭವಿಷ್ಯ ಮಾಲಿಕ ಮತ್ತು ಎಲ್ಲಾ ಪುರಾಣಗಳು ತಮ್ಮಲ್ಲಿ ಸಂಪೂರ್ಣವಾಗಿ ಸರಿಯಾಗಿವೆ. ಅವುಗಳ ಸಂದೇಶ ಸರಿಯಾಗಿದೆ, ಅವುಗಳ ಬೋಧನೆ ಸರಿಯಾಗಿದೆ, ಅವುಗಳ ಸುಳಿವು ಸರಿಯಾಗಿದೆ, ಅವುಗಳ ಎಚ್ಚರಿಕೆ ಸರಿಯಾಗಿದೆ. ಈ ಪುಸ್ತಕದ ಪರೋಕ್ಷ ಸಂಕೇತ ಸರಿಯಾಗಿದೆ. ಆದರೆ ತಪ್ಪೇನು ಎಂದರೆ ಈ ಪುರಾಣವನ್ನು ತಪ್ಪಾಗಿ ಅನುವಾದಿಸಲಾಗುತ್ತಿದೆ ಮತ್ತು ಅದಕ್ಕೆ ಕೆಲವು ಹೊಸ ವಿಷಯಗಳನ್ನು ಸೇರಿಸಲಾಗುತ್ತಿದೆ ಮತ್ತು ಪ್ರಸ್ತುತ ಸಮಯದಲ್ಲಿ ಅದನ್ನು ಹರಡಲಾಗುತ್ತಿದೆ. ಹಾಗಾದರೆ ಈ ಪುಸ್ತಕ ಎಲ್ಲಿಂದ ಬಂತು? ಈ ಪುಸ್ತಕ 600 ವರ್ಷಗಳ ಹಿಂದೆ ಬಂದಿದೆ. ಅವರು ನಮ್ಮ ನಡುವೆ ಇದ್ದಾರೆ. 2020 ರಲ್ಲಿ ಕೊರೋನಾ ವೈರಸ್ ಜಗತ್ತನ್ನು ಆವರಿಸಿದಾಗ ಜನರ ಗಮನ ಇದರತ್ತ ಸೆಳೆಯಲ್ಪಟ್ಟಿತು. 600 ವರ್ಷಗಳ ಹಿಂದೆ 16ನೇ ಶತಮಾನದಲ್ಲಿ ಭಾರತದ ಒರಿಸ್ಸಾ ರಾಜ್ಯದಲ್ಲಿ ಸಂತ ಅಚ್ಯುತಾನಂದ ದಾಸ್ ಎಂಬ ಮಹಾನ್ ಸಂತ ಇದ್ದರು. ಅವರಿಗೆ ದೆವ್ವಗಳನ್ನು ಮತ್ತು ವರ್ತಮಾನವನ್ನು ನೋಡುವಷ್ಟು ಶಕ್ತಿ ಇತ್ತು ಎಂದು ಹೇಳಲಾಗುತ್ತಿತ್ತು ಮತ್ತು ಭವಿಷ್ಯವನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಯಿತು. ಮತ್ತು ಯೋಗ, ತಂತ್ರ, ಆಯುರ್ವೇದದಂತಹ ಎಲ್ಲಾ ಕ್ಷೇತ್ರಗಳಲ್ಲಿ ಅವನು ಈಗಾಗಲೇ ತಿಳಿದಿದ್ದನು ಮತ್ತು ಈ ಭವಿಷ್ಯ ಮಾಲೈಕ ಪುಸ್ತಕವನ್ನು ಬರೆದಿದ್ದಾನೆ. ಕಲ್ಯುಗ್ ಎನ್ನುವುದು ಪೀಪಲ್ ಎಲೆಗಳ ಮೇಲೆ ಬರೆಯಲಾಗಿದೆ. ಯಾವುದೇ ಕಾರಣದಿಂದಾಗಿ ಅದು ಬೇರುಸಹಿತ ಬರುತ್ತದೆ, ಏಕೆಂದರೆ ಈ ದೇವರು ಸ್ವತಃ ಮರದ ರೂಪದಲ್ಲಿದ್ದಾನೆ. ಆಗ ಕಲಿಯುಗ್ ಅಂತ್ಯವು ಹತ್ತಿರದಲ್ಲಿದೆ ಮತ್ತು ಈ ಮರವನ್ನು ಯಾವುದೇ ವ್ಯಕ್ತಿಯಿಂದ ಕಿತ್ತುಹಾಕಿದರೆ ಕಲಿಯುಗ್ನ ಅಂತ್ಯವು ಹತ್ತಿರದಲ್ಲಿದೆ ಎಂದು ಬರೆಯಲಾಗಿದೆ. ಯಾವುದೇ ಕಾರಣಕ್ಕೂ ಜಗತ್ತಿನಲ್ಲಿ ಇಂತಹ ಮಹಾಮಾರಿ ಬಂದೇ ಬರುತ್ತದೆ. ಇದರಿಂದಾಗಿ ಲಕ್ಷಾಂತರ ಜನರು ಸಾಯುತ್ತಾರೆ. ಮತ್ತು ಏನಾಯಿತು ಎಂದರೆ 2019 ರ ಏಪ್ರಿಲ್ ತಿಂಗಳಲ್ಲಿ ಒಡಿಶಾದಲ್ಲಿ ಫೋನಿ ಚಂಡಮಾರುತ ಬಂದಿತು ಮತ್ತು 600 ವರ್ಷಗಳ ಕಾಲ ಯಾವುದೇ ಹಾನಿಯನ್ನು ಅನುಭವಿಸದ 600 ವರ್ಷಗಳಷ್ಟು ಹಳೆಯದಾದ ಆಲದ ಮರವು ಏಪ್ರಿಲ್ನಲ್ಲಿ ಮುರಿದು ಬುಡ ಸಮೇತ ಕಿತ್ತು 600 ವರ್ಷಗಳಲ್ಲಿ ಎಂದಿಗೂ ಸಂಭವಿಸದ ರೀತಿಯಲ್ಲಿ ಹಾನಿಗೊಳಗಾಯಿತು. ಇದು ಸಂಭವಿಸಲಿಲ್ಲ ಮತ್ತು ಈ ಘಟನೆಯ ನಂತರ ಕೇವಲ 6 ತಿಂಗಳುಗಳ ನಂತರ ಅಂತಹ ಸಾಂಕ್ರಾಮಿಕವು ನಿಜವಾಗಿಯೂ ಲಕ್ಷಾಂತರ ಜನರ ಜೀವವನ್ನು ತೆಗೆದುಕೊಂಡಿತು. ಅವರ ಹೆಸರು ಕೋವಿಡ್ ವ್ಯವಕಲನ 19 ಮತ್ತು ಇದು ವಿಶ್ವದ ಅತ್ಯಂತ ಡೆವ್ ಪೇಂಟಿಂಗ್ ಮಹಾಮರಿಚೆಯಡಿ. ನೀವು ಪುಸ್ತಕವನ್ನು ಓದಿದರೆ ನೀವು ಕಲಿಯುಗ್ನ ವಯಸ್ಸು 4320 ವರ್ಷಗಳು, ಜನರ ಪಾಪಗಳು ಮತ್ತು ದುಷ್ಕರ್ಮಿಗಳು. 201920 ರ ನಂತರ ಯಾವಾಗ ಬೇಕಾದರೂ ಈ ಚಿಹ್ನೆಗಳ ಬಗ್ಗೆ ತಿಳಿಸೋಣ. 600 ವರ್ಷಗಳು ಕಳೆದಿವೆ, ಹಲವು ತಲೆಮಾರುಗಳು ಬಂದು ಹೋಗಿವೆ, ಆದರೆ ಇಲ್ಲಿಯವರೆಗೆ ಜಗನ್ನಾಥ ದೇವಾಲಯದ ಧ್ವಜಕ್ಕೆ ಬೆಂಕಿ ಬಿದ್ದಿಲ್ಲ. ಭವಿಷ್ಯ ಮಾಲಿಕ ಪುರಾಣದಲ್ಲಿ ಯಾವುದೇ ಕಾರಣದಿಂದ ದೇವಾಲಯದ ಧ್ವಜಕ್ಕೆ ಬೆಂಕಿ ಬಿದ್ದರೆ ಅದು ಅಂತ್ಯದ ಸೂಚನೆ ಎಂದು ಬರೆಯಲಾಗಿದೆ. ಈ ಧ್ವಜಕ್ಕೆ ಬೆಂಕಿ ಹಚ್ಚುವುದು ಅಸಾಧ್ಯವೆಂದು ಜನರು ಭಾವಿಸಿದ್ದರು ಮತ್ತು ಇದು 600 ವರ್ಷಗಳ ಕಾಲ ಸತ್ಯವಾಗಿತ್ತು. ಜನರು ಅದನ್ನು ರಕ್ಷಿಸಿದರು, ಆದರೆ ಅದು ಮಾರ್ಚ್ 26, 2020 ರಂದು ಸಂಭವಿಸಿತು. ದೀಪವನ್ನು ಅದರ ಬಳಿಗೆ ತೆಗೆದುಕೊಂಡಾಗ ಜಗನ್ನಾಥ ದೇವಾಲಯದ ಧ್ವಜಕ್ಕೆ ಬೆಂಕಿ ಹೊತ್ತಿಕೊಂಡಿತು. ಎರಡನೆಯ ಚಿಹ್ನೆ ಜಗನ್ನಾಥ ದೇವಾಲಯದ ಮೇಲ್ಭಾಗದಲ್ಲಿ ಕುಳಿತಿರುವ ಪಕ್ಷಿಗಳು. ಇದು ಕಳೆದ 3 ವರ್ಷಗಳಲ್ಲಿ ಹಲವು ಬಾರಿ ಕಂಡ. ದೇವಾಲಯದ ಧ್ವಜದ ಸುತ್ತಲೂ ಪಕ್ಷಿಗಳು ಕುಳಿತಿರುವುದು ಕಂಡುಬರುವುದಿಲ್ಲ. ಯಾವುದೇ ಪಕ್ಷಿಯು ತನ್ನ ರೆಕ್ಕೆಗಳ ಮೇಲೆ ಕುಳಿತಿರುವುದು ಬಹಳ ಅಪರೂಪ ಮತ್ತು ಇದಕ್ಕೆ ವೈಜ್ಞಾನಿಕ ವಿವರಣೆಯಿದೆ, ಏಕೆಂದರೆ ಜಗನ್ನಾಥ ದೇವಾಲಯವು ಸಮುದ್ರಕ್ಕೆ ಬಹಳ ಹತ್ತಿರದಲ್ಲಿದೆ ಮತ್ತು ಸಮುದ್ರದಿಂದ ಬಲವಾದ ಗಾಳಿ ಬೀಸುತ್ತದೆ. ಆದ್ದರಿಂದ ಆ ಎತ್ತರದಲ್ಲಿ ಗಾಳಿಯ ವೇಗದಿಂದಾಗಿ ಹೆಚ್ಚಿನ ಪಕ್ಷಿಗಳು ಒಂದೇ ಸ್ಥಳದಲ್ಲಿ ಉಳಿಯಲು ಸಾಧ್ಯವಾಗುವುದಿಲ್ಲ. ಆದರೆ ಭವಿಷ್ಯ ಮಾಲಿಕದಲ್ಲಿ ಬರೆಯಲಾಗಿದೆ, ಇಂದು ಕಂಡುಬರುತ್ತಿರುವ ಜಗನ್ನಾಥ ದೇವಾಲಯದ ಧ್ವಜದ ಸುತ್ತಲೂ ಪಕ್ಷಿಗಳು ಕುಳಿತಿರುವುದನ್ನು ಮನುಷ್ಯರು ಗಮನಿಸಲು ಪ್ರಾರಂಭಿಸಿದಾಗ ಅದು ಅಂತ್ಯವು ಹತ್ತಿರದಲ್ಲಿದೆ ಎಂಬುದರ ಸಂಕೇತವಾಗಿರುತ್ತದೆ. ಇದರ ಹಿಂದೆಯೂ ಸ್ವಲ್ಪ ವಿಜ್ಞಾನ ಇರಬಹುದು. ಭೂಮಿಯ ಗಾಳಿ ಮತ್ತು ಇಡೀ ಪ್ರಪಂಚದ ಗಾಳಿ ವ್ಯವಸ್ಥೆಯು ಭೂಮಿಯ ಆರೋಗ್ಯ ಮತ್ತು ಜಗನ್ನಾಥ ದೇವಾಲಯ ಇರುವ ಸ್ಥಳದ ಗಾಳಿಯ ಚಟುವಟಿಕೆಯ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಏಕೆಂದರೆ ಇಲ್ಲಿಂದ ಮುಂದೆ ಸಮುದ್ರ ಮಾತ್ರ ಇದೆ ಮತ್ತು ನೀವು ಈ ದೇವಾಲಯದ ಸ್ಥಳದಿಂದ ನೇರ ರೇಖೆಯನ್ನು ಎಳೆದರೆ
ನಡುವೆ ಯಾವುದೇ ಭೂಮಿ ಇರುವುದಿಲ್ಲ ಮತ್ತು ಅದು ನೇರವಾಗಿ ಅಂಟಾರ್ಕ್ಟಿಕಾಗೆ ಹೋಗುತ್ತದೆ. ಭವಿಷ್ಯದ ಜಾತಕದ ಪ್ರಕಾರ ಮೂರನೇ ಮಹಾಯುದ್ಧವು 2024ರ ನಂತರ ಯಾವುದೇ ಸಮಯದಲ್ಲಿ ಪ್ರಾರಂಭವಾಗಬಹುದು ಮತ್ತು 2024ರ ನಂತರ ಸೂರ್ಯ ಮುಳುಗುತ್ತಾನೆ. ತೀವ್ರವಾದ ಚಂಡಮಾರುತದಿಂದಾಗಿ ಭೂಮಿಯ ಉಪಗ್ರಹ ಮತ್ತು ಇಂಟರ್ನೆಟ್ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಜಗತ್ತಿನಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತಗೊಳ್ಳುತ್ತದೆ. ವಿಶ್ವ ಯುದ್ಧದ ಬಗ್ಗೆ ಹೇಳುವುದಾದರೆ ಇದು ಒಂದು ಪರಮಾಣು ಯುದ್ಧವಾಗಿರುತ್ತದೆ. ಇದರಲ್ಲಿ ಅಪಾರ ವಿನಾಶ ಸಂಭವಿಸುತ್ತದೆ. ಸಾವಿರಾರು ವರ್ಷಗಳಲ್ಲಿ ಮಾನವರು ಎಂದಿಗೂ ನೋಡದ ವಿನಾಶ ಮತ್ತು ಈ ಪುಸ್ತಕದಲ್ಲಿ ಅನೇಕ ದೇಶಗಳು ಒಟ್ಟಾಗಿ ಭಾರತದ ಮೇಲೆ ದಾಳಿ ಮಾಡುತ್ತವೆ ಮತ್ತು ಭಾರತ ಈ ವಿಶ್ವ ಯುದ್ಧವನ್ನು ಗೆಲ್ಲುತ್ತದೆ ಎಂದು ಬರೆಯಲಾಗಿದೆ. ಆದರೆ ವಿಶ್ವ ಯುದ್ಧ ಭಾರತದ ಮೇಲಿನ ದಾಳಿ ಮತ್ತು ಸೂರ್ಯನ ಜಾಲದಿಂದಾಗಿ ಉಪಗ್ರಹ ಹಾನಿಗೊಳಗಾಗುವ ಬಗ್ಗೆ ಈ ಹೇಳಿಕೆಯನ್ನು ಜನರ ಮನಸ್ಸಿನಲ್ಲಿ ಭಯವನ್ನು ಉಂಟುಮಾಡಲು ಸೇರಿಸಲಾಗಿದೆ ಅಥವಾ ಅದನ್ನು ಮೂಲತಃ ಬರೆಯಲಾಗಿದೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಇದು ಇನ್ನೂ ಚರ್ಚೆಯಲ್ಲಿದೆ ಮತ್ತು ಪರಿಶೀಲಿಸಲಾಗಿಲ್ಲ ಏಕೆಂದರೆ 600 ವರ್ಷಗಳ ಹಿಂದೆ ಉಪಗ್ರಹ ಅಥವಾ ನಾವು ಮಾತನಾಡುವ ಯಾವುದೇ ಸಾಧನಕ್ಕೆ ಸಂಬಂಧಿಸಿದ ಪದವು ಆ ಸಮಯದಲ್ಲಿ ಅಸ್ತಿತ್ವದಲ್ಲಿಲ್ಲ ಮತ್ತು ದೇಶಗಳ ಹೆಸರುಗಳು ಸಹ ವಿಭಿನ್ನವಾಗಿದ್ದವು. ಅನೇಕ ದೇಶಗಳು ಒಟ್ಟಿಗೆ ಇದ್ದವು, ಆದ್ದರಿಂದ ಇದು ಇನ್ನೂ ಚರ್ಚೆಯಲ್ಲಿದೆ ಆದರೆ ಪರಿಶೀಲಿಸಲಾಗಿದೆ. ಸಂತ ಅಚ್ಯುತಾನಂದ ದಾಸ್ ನಿಜವಾಗಿಯೂ ಬರೆದಿರುವುದು 2020ರ ನಂತರ ಕಲಿಯುಗ ಪ್ರಾರಂಭವಾಗುತ್ತದೆ, ಅಂತ್ಯ ಆರಂಭವಾಗುತ್ತದೆ. ಈ ಪುಸ್ತಕದಲ್ಲಿ 2020ರ ನಂತರ ಯಾವುದೇ ಸಮಯದಲ್ಲಿ ಸಂಭವಿಸಬಹುದಾದ 3 ದೊಡ್ಡ ಭೂಕಂಪಗಳಿವೆ. ಅತ್ಯಂತ ದೊಡ್ಡ ಭೂಕಂಪವೆಂದರೆ ಪರ್ವತಗಳು ನದಿಗಳಾಗಿ ಬದಲಾಗುತ್ತವೆ ಮತ್ತು ನದಿಗಳು ಪರ್ವತಗಳ ಮಟ್ಟಕ್ಕೆ ಬರುತ್ತವೆ. ಭೂಮಿಯ ಅಕ್ಷವು ಓರೆಯಾಗುತ್ತದೆ ಮತ್ತು ಇಡೀ ಪ್ರಪಂಚವು ನಾಶವಾಗುತ್ತದೆ ಮತ್ತು ಈ ರೀತಿಯಲ್ಲಿ ಕಲಿಯುಗವು ಕೊನೆಗೊಳ್ಳುತ್ತದೆ. ಆದರೆ ಈಗ ನಾವು ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬಂದಿದ್ದೇವೆ. ಈ ಪುಸ್ತಕವನ್ನು ಅಕ್ಷರಶಃ ಹೌದು ಎಂದು ತೆಗೆದುಕೊಳ್ಳಬೇಕೇ ಅಥವಾ ಇದು ಪರೋಕ್ಷ ಬೋಧನೆಯ ವಿಧಾನವೇ? ಇದು ಪರೋಕ್ಷ ಅರಿವಿನ ಪುಸ್ತಕವೇ? ನೋಡಿ, ಹೆಚ್ಚಿನ ಸಂತರು ಇನ್ನೂ ವಿಷ್ಣುವಿನ ಕಲ್ಕಿ ಅವತಾರ ಬರಲು ಇನ್ನೂ ಸಾಕಷ್ಟು ಸಮಯವಿದೆ ಮತ್ತು ಮೂಲತಃ ನಿರ್ಧರಿಸಲಾದ ಕಲಿಯುಗವು 43200 ವರ್ಷಗಳದ್ದಾಗಿದೆ ಎಂದು ನಂಬುತ್ತಾರೆ. ಭವಿಷ್ಯ ಮಾಲಿಕ ಪುರಾಣವು ಮಾನವರು ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಬೇಕು, ಭೂಮಿಯ ಹವಾಮಾನ ಪರಿಸ್ಥಿತಿಗಳಿಗೆ ಗಮನ ಕೊಡಬೇಕು, ಮಹಾಮರೀಚಯ ಇತ್ಯಾದಿಗಳನ್ನು ತಪ್ಪಿಸಬೇಕು ಎಂದು ಮಾತ್ರ ಹೇಳುತ್ತದೆ. ಈ ಭವಿಷ್ಯ ಮಾಲಿಕವು ಬಹುಶಃ ಸಂತ ಅಚ್ಯುತಾನಂದದಾಸರ ಪ್ರಯತ್ನವಾಗಿರಬಹುದು. ಇದರಿಂದ ಮಾನವರು ಯಾವಾಗಲೂ ಪಾಪಗಳನ್ನು ಮಾಡಲು ಹೆದರುತ್ತಾರೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು ಎಂದು ಈ ಪುರಾಣ ಬಯಸುತ್ತದೆ. ಜಗತ್ತು ಯಾವ ಹಾದಿಯನ್ನು ತೆಗೆದುಕೊಳ್ಳಲಿದೆ ಎಂದು ಅವರಿಗೆ ಈಗಾಗಲೇ ತಿಳಿದಿತ್ತು. ಮತ್ತು ಸಂತ ಅಚ್ಯುತಾನಂದದಾಸರು ಜಗತ್ತಿನಲ್ಲಿ ಪಾಪಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತವೆ ಎಂಬುದರ ಸೂಚನೆಯನ್ನು ಈಗಾಗಲೇ ಹೊಂದಿದ್ದರು ಮತ್ತು ಅವರು ಜಾಗರೂಕರಾಗಿರಿ ಮತ್ತು ನಿಮ್ಮ ನಡುವೆ ಜಗಳವಾಡಬೇಡಿ ಎಂದು ಹೇಳಲು ಬಯಸಿದ್ದರು. ಇಲ್ಲದಿದ್ದರೆ ಪ್ರಪಂಚದ ಒಂದು ದೊಡ್ಡ ಭಾಗ ನಾಶವಾಗುತ್ತದೆ ಮತ್ತು ಈ ಸಂಶೋಧನೆಗಳು ಮತ್ತು ಮಾಲಿನ್ಯಕ್ಕೆ ನೀವೇ ಜವಾಬ್ದಾರರು. ಈಗಾಗಲೇ ಸಂಭವಿಸಿರುವ ಹವಾಮಾನ ಬದಲಾವಣೆ ಎಂಬ ವಿಪತ್ತಿನಿಂದಾಗಿ ಈ ಹವಾಮಾನ ಬದಲಾವಣೆಯು ಭೂಕಂಪಗಳು, ಸುನಾಮಿಗಳು ಮತ್ತು ಜ್ವಾಲಾಮುಖಿಗಳನ್ನು ಸಹ ಪ್ರಚೋದಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ಅನೇಕ ದೇಶಗಳು ಹವಾಮಾನ ಬದಲಾವಣೆಯ ಕುರಿತು ಸಭೆಗಳನ್ನು ನಡೆಸುತ್ತಿವೆ. ಹವಾಮಾನ ಬದಲಾವಣೆಯಿಂದಾಗಿ ಭೂಮಿಯ ಋತುಗಳು ಅಸಮತೋಲನಗೊಂಡಿವೆ. ಈ ಕಾರಣದಿಂದಾಗಿ ಭೂಮಿಯ ಮಂಜುಗಡ್ಡೆ ಕರಗಲು ಪ್ರಾರಂಭಿಸುತ್ತದೆ ಮತ್ತು ಸಮುದ್ರದ ನೀರಿನ ತೂಕವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಭೂಮಿಯೊಳಗಿನ ಭೂಕಂಪನ ಚಟುವಟಿಕೆ ಹೆಚ್ಚಾಗುತ್ತದೆ ಮತ್ತು ಭೂಕಂಪಗಳು ದೊಡ್ಡ ಪ್ರಮಾಣದಲ್ಲಿ ಬರಲು ಪ್ರಾರಂಭಿಸುತ್ತವೆ. ಅಂದರೆ ಮಾನವರು ಭೂಮಿಯ ಪರಿಸರ ವ್ಯವಸ್ಥೆಯನ್ನು ಸಮತೋಲನಗೊಳಿಸಿದರೆ ನಾವು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಬಹುದು. ಕಲ್ಕಿ ಅವತಾರ್ ಮತ್ತು ತಿಳಿದುಕೊಳ್ಳಬೇಕಾದ ವಿಷಯವೆಂದರೆ ಕಲಿಯುಗ್ ಅಂತ್ಯದ ವೇಳೆಗೆ ಎಲ್ಲಾ ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿ ಪ್ರಸ್ತುತ ಸರಸ್ವತಿ ನದಿಯು ಒಣಗಿದೆ. ಭಗವಾನ್ ವಿಷ್ಣುವಿನ ಕಲ್ಕಿ ಅವತಾರ್ ಜನಿಸಲಿದೆ ಮತ್ತು ಕಲ್ಕಿ ಅವತಾರ್ ಜನನದ ನಂತರ ಮಾತ್ರ ಕಲಿಯುಗ್ ಕೊನೆಗೊಳ್ಳುತ್ತದೆ. ಆದ್ದರಿಂದ 2024ರಿಂದ ಈಗ ಭಯಪಡುವ ಅಗತ್ಯವಿಲ್ಲ. 2024ರಿಂದ ಈ ಪುಸ್ತಕ ಸಾಕಷ್ಟು ಟ್ರೆಂಡಿಂಗ್ ಆಗುತ್ತಿದೆ ಮತ್ತು ಜನರು ಈ ಭವಿಷ್ಯವಾಣಿಗಳನ್ನು ಕೇಳುತ್ತಿರುವಾಗ ಅನೇಕ ಜನರು ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಮತ್ತು ಈ ವರ್ಷ ಜಗತ್ತು ಕೊನೆಗೊಳ್ಳುತ್ತದೆ ಎಂದು ಯೋಚಿಸುತ್ತಿದ್ದಾರೆ. ಆದರೆ ಹೀಗೆ ಯೋಚಿಸಬೇಡಿ. ವಿಶ್ರಾಂತಿ ಯಾವುದರ ಆಳವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅಕ್ಷರಶಃ ಅರ್ಥವಲ್ಲ. ಈಗ ಬಾಗೇಶ್ವರ ಬಾಬಾ ಅವರಂತೆ ಯಾರಾದರೂ ನಮಗೆ ಏನನ್ನಾದರೂ ಹೇಳಿದರೆ ಅದರ ಆಳವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು.
ಅವರು ನೀಡಲು ಬಯಸುವ ಪಾಠದ ಮೇಲೆ ನಾವು ಗಮನ ಹರಿಸಬೇಕು, ಇದರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ. ಈಗ ಆ ಪಾಠವನ್ನು ನಿಗೂಢ ರೀತಿಯಲ್ಲಿ ನೀಡಲಾಗುತ್ತಿದ್ದರೆ ಜನರ ಜ್ಞಾನ ಹೆಚ್ಚುತ್ತಿದೆ, ಜನರು ಸರಿಯಾದ ಹಾದಿಯಲ್ಲಿ ಬರುತ್ತಿದ್ದಾರೆ, ಜನರಲ್ಲಿ ನಂಬಿಕೆ ಹೆಚ್ಚುತ್ತಿದೆ, ಜನರಲ್ಲಿ ಸತ್ಯ, ಪ್ರೀತಿ, ಕರುಣೆ ಮತ್ತು ಕ್ಷಮೆ ಬರುತ್ತಿದೆ ಎಂಬುದು ಮುಖ್ಯವಲ್ಲ. ಮುಖ್ಯ ವಿಷಯವೆಂದರೆ ಭವಿಷ್ಯ ಮಾಲಿಕವನ್ನು ಬರೆಯಲಾಗಿದೆ. ಇದರಿಂದ ಜನರು ಹೆಚ್ಚು ಜಾಗೃತರಾಗುತ್ತಾರೆ ಮತ್ತು ತಪ್ಪು ಕೆಲಸಗಳನ್ನು ಬಿಡುತ್ತಾರೆ, ಏಕೆಂದರೆ ಮಾನವರಲ್ಲಿ ಹಿಂಸೆ ಹೆಚ್ಚಾದರೆ ಎಲ್ಲವೂ ಹೇಗಾದರೂ ನಾಶವಾಗುತ್ತದೆ. ಸಂತ ಅಚ್ಯುತಾನಂದ ದಾಸ್ ಭವಿಷ್ಯ ಮಾಲಿಕವನ್ನು ನೀಡುವುದಲ್ಲದೆ ಇಡೀ ಜಗತ್ತಿಗೆ ವಿವಿಧ ಕ್ಷೇತ್ರಗಳಲ್ಲಿ ಬಹಳಷ್ಟು ಕಲಿಸಿದರು. ಆದರೆ ಅವರ ದೊಡ್ಡ ಬೋಧನೆ ದೇವರ ಬಗ್ಗೆ, ಅಂದರೆ ದೇವರು ಎಂದರೇನು ಎಂಬುದರ ಬಗ್ಗೆ. ಅವರು ಹೇಳುತ್ತಿದ್ದರು, ಪ್ರಪಂಚದ ಅಂತಿಮ ಶಕ್ತಿ ಒಂದೇ ಮತ್ತು ಅದು ಶೂನ್ಯ, ಶೂನ್ಯ, ಶೂನ್ಯ. ಎಲ್ಲವೂ ಈ ಶೂನ್ಯದಿಂದ ಬಂದಿದೆ ಮತ್ತು ಎಲ್ಲವೂ ಶೂನ್ಯಕ್ಕೆ ಹಿಂತಿರುಗುತ್ತದೆ. ನೀವು ಅದನ್ನು ಕೇಳಲು ಮತ್ತು ಅನುಭವಿಸಲು ಬಯಸುವಿರಾ? ನಂತರ ನನ್ನೊಂದಿಗೆ ಈ ವಿಶ್ವದಲ್ಲಿರುವ ಎಲ್ಲವೂ ಕಣ್ಮರೆಯಾಗಿದೆ ಎಂದು ಊಹಿಸಿ. ನೀವು ಕಣ್ಮರೆಯಾಗಿದ್ದೀರಿ, ನಿಮ್ಮ ಫೋನ್ ಕಣ್ಮರೆಯಾಗಿದೆ, ನಿಮ್ಮ ಕೋಣೆ ಕಣ್ಮರೆಯಾಗಿದೆ, ಇಡೀ ಗ್ರಹ ಕಣ್ಮರೆಯಾಗಿದೆ, ಸೌರವ್ಯೂಹ ಕಣ್ಮರೆಯಾಗಿದೆ, ವಿಶ್ವವು ಕಣ್ಮರೆಯಾಗಿದೆ. ನೀವು ಅಲ್ಲಿ ಇಲ್ಲ, ಏನೂ ಇಲ್ಲ, ಸ್ಥಳವೂ ಇಲ್ಲ. ಇದು ಈಗ ಸ್ಥಳವೂ ಅಲ್ಲ, ಒಂದು ವಿರೋಧಾಭಾಸ. ಅಂದರೆ ನಾವು ಕೇಳುವ ಬಗ್ಗೆ ಯೋಚಿಸುವಾಗ ನೀವು ಒಂದು ಕಪ್ಪನ್ನು ಕಲ್ಪಿಸಿಕೊಳ್ಳುತ್ತೀರಿ. ಆ ಕಪ್ಪೆಂದರೆ ಶೂನ್ಯ ಅಥವಾ ಶೂನ್ಯವಲ್ಲ, ಅದನ್ನೇ ನೀವು ಊಹಿಸಲು ಸಾಧ್ಯವಾಗುತ್ತದೆ. ನೀವು ಊಹಿಸಲು ಸಾಧ್ಯವಾಗುವ ವಿಷಯ, ಆ ಶೂನ್ಯ ಎಲ್ಲಿಂದ ಬಂತು, ಅದು ಅಸ್ತಿತ್ವದಲ್ಲಿದೆ. ನೀವು ಊಹಿಸುತ್ತಿದ್ದೀರಿ, ಈ ಶೂನ್ಯವು ಶೂನ್ಯವಾಗಲಿಲ್ಲ, ಯೋಚಿಸುವ ಮಿತಿಯನ್ನು ಹೊಂದಿದೆ, ಅದನ್ನು ಮೀರಿ ಅದು ಹೋಗಲು ಸಾಧ್ಯವಿಲ್ಲ, ಸಾಮಾನ್ಯ ವ್ಯಕ್ತಿ ಹೋಗಲು ಸಾಧ್ಯವಿಲ್ಲ. ಆದರೆ ಸಾಧುಗಳು, ಸಂತರು ಮತ್ತು ಸನ್ಯಾಸಿಗಳು ಧ್ಯಾನದ ಮೂಲಕ ತಮ್ಮ ಮನಸ್ಸನ್ನು ಎಷ್ಟು ಸಮರ್ಥರನ್ನಾಗಿ ಮಾಡಿಕೊಳ್ಳುತ್ತಾರೆಂದರೆ ಅವರು ಸಾಮಾನ್ಯ ವ್ಯಕ್ತಿಯ ಆಲೋಚನೆಗಳಲ್ಲಿಯೂ ಬರಲು ಸಾಧ್ಯವಾಗದ ಮತ್ತು ಮನುಷ್ಯನ 5 ಇಂದ್ರಿಯಗಳನ್ನು ಮೀರಿದ ವಿಷಯಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅಂದಹಾಗೆ ನಾವು ಪ್ರಪಂಚದ ಅಂತ್ಯದ ಬಗ್ಗೆ ಮಾತನಾಡಿದರೆ ಹಿಂದೆ 2012ರಲ್ಲಿ ಸಹ ಅಂತಹ ಕೆಲವು ಭವಿಷ್ಯವಾಣಿಗಳನ್ನು ಮಾಡಲಾಯಿತು. ಮಾಯನ್ ನಾಗರಿಕತೆಯಲ್ಲಿ ಬರೆಯಲಾಗಿದೆ ಎಂದು ಹೇಳಲಾಗಿದೆ. 2012 ಈ ಭೂಮಿಯ ಕೊನೆಯ ವರ್ಷವಾಗಿರುತ್ತದೆ. ಇದರ ಬಗ್ಗೆ ಅನೇಕ ಚಲನಚಿತ್ರಗಳು ತಯಾರಾದವು, ಸುದ್ದಿಗಾರರು ಟಿಆರ್ಪಿ ಪಡೆದರು, ಆದರೆ ಈ ರೀತಿ ಏನೂ ಆಗಲಿಲ್ಲ. ಈಗ ಭವಿಷ್ಯವನ್ನು ನೋಡುವ ಶಕ್ತಿಯ ಬಗ್ಗೆ ಸ್ವಲ್ಪ ಮಾತನಾಡೋಣ. ಇಂದಿಗೂ ಜಗತ್ತಿನಲ್ಲಿ ಅಂತಹ ಅನೇಕ ಜನರಿದ್ದಾರೆ ಎಂಬ ಅಂಶಕ್ಕೆ ಬರೋಣ. ಆಫ್ರಿಕಾದಲ್ಲಿ ಅನೇಕ ವಿಶೇಷ ನಿಗೂಢ ಬುಡಕಟ್ಟು ಜನಾಂಗಗಳಿರುವಂತೆ ಅವರ ಬಗ್ಗೆ ಅವರು ಭವಿಷ್ಯವನ್ನು ನೋಡಬಹುದು ಎಂದು ಹೇಳಲಾಗುತ್ತದೆ. ಅದು ಕೂಡ ನಿಖರವಾಗಿ. ಸಾವಿರಾರು ಜನರು ಅವರ ಬಳಿಗೆ ಹೋಗಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆ ನೀಡುತ್ತಾರೆ ಮತ್ತು ಅವರು ಅದನ್ನು ಸ್ವೀಕರಿಸುತ್ತಾರೆ ಮತ್ತು ಇದರೊಂದಿಗೆ ಬುಡಕಟ್ಟು ಜನಾಂಗದವರು ಗಳಿಸುತ್ತಾರೆ ಮತ್ತು ತಮ್ಮ ಮನೆಯನ್ನು ನಡೆಸುತ್ತಾರೆ. ಆದರೆ ವಾಸ್ತವವೆಂದರೆ ಇಂದಿನ ಕಾಲದಲ್ಲಿ ಯಾರಾದರೂ ಭವಿಷ್ಯವನ್ನು ನೋಡಬಹುದು ಎಂದು ನಿಮಗೆ ಹೇಳಿದರೆ ಅವರು ನೇರವಾಗಿ ಸುಳ್ಳು ಹೇಳುತ್ತಿದ್ದಾರೆ. ಸಂತ ಅಚ್ಯುತಾನಂದನ್ ಮತ್ತು ಎಲ್ಲಾ ಹಳೆಯ ಸಂತರು ಅಂತಹ ಶಕ್ತಿಯನ್ನು ಹೊಂದಿದ್ದರು ಮತ್ತು ಅವರಿಗೆ ಎಲ್ಲವೂ ತಿಳಿದಿತ್ತು. ಅದಕ್ಕಾಗಿಯೇ ಅವರು ಜನರನ್ನು ಜಾಗೃತಗೊಳಿಸಲು ಅಂತಹ ಪುಸ್ತಕಗಳನ್ನು ಬರೆದರು. ಆದರೆ ಇಂದಿನ ಕಾಲದಲ್ಲಿ ಯಾರಾದರೂ ಭವಿಷ್ಯವನ್ನು ನೋಡಬಹುದು ಎಂದು ನಿಮಗೆ ಹೇಳಿದರೆ ಅದು ಸುಳ್ಳು. ವ್ಯಕ್ತಿಯು ಭವಿಷ್ಯ ನುಡಿಯಬಲ್ಲವನಾಗಿರುವುದರಿಂದ ಅವನು ಈ ವಸ್ತುವಿನಿಂದ ಅಕ್ಷರಶಃ ಅನಿಯಮಿತ ಹಣವನ್ನು ಮುದ್ರಿಸಬಹುದು. ಭವಿಷ್ಯದ ಬಗ್ಗೆ ಅತ್ಯಂತ ಸುಂದರವಾದ ವಿಷಯ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ಸರ್ವಶಕ್ತನನ್ನು ಹೊರತುಪಡಿಸಿ ಯಾರೂ ಅದನ್ನು ಊಹಿಸಲು ಸಾಧ್ಯವಿಲ್ಲ. ಹಾಗಾದರೆ ಇದು ಇಂದಿನ ವಿಡಿಯೋ. ನೀವು ವಿಡಿಯೋವನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಕೆಳಗೆ ಕಾಮೆಂಟ್ ಮಾಡಿ ಮತ್ತು ಅಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ.